ಸೊ ಇಲ್ಲಿ ನೋಡೋದಾದ್ರೆ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕಾಪರ್ ಆಕ್ಸೈಡ್ ಕೊಟ್ಟಿದ್ದಾರೆ, ಐರನ್ 3 ಕ್ಲೋರೈಡ್ ಕೊಟ್ಟಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ವಿ ಕ್ಯಾನ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ದ ಫಸ್ಟ್ ಒನ್ ಕಾಪರ್ ಆಕ್ಸೈಡ್. ಓಕೆ, ನಾವು ಕಾಪರ್ ಆಕ್ಸೈಡ್ ಫಸ್ಟ್ ಮೆಥಡ್ ಏನು ಮಾಡ್ಬೇಕು ನಾವು, ವಾಟ್ ಯು ಶುಡ್ ಡು, ಸ್ಟೆಪ್ 1 ರೈಟ್ ದ ಸಿಂಬಲ್. ಕರೆಕ್ಟ್, ಸ್ಟೆಪ್ 1 ಏನು ಮಾಡಬೇಕು, ಸಿಂಬಲ್ಸ್ ಬರಬೇಕು ನಾವು. ಫಸ್ಟ್ ಸ್ಟೆಪ್ 1 write the symbols and valency. Write the symbols and valency. Symbols ಮತ್ತೆ valency ನ ಬರೆಯಬೇಕು. Okay, first write the symbols and valency. Now copper oxide. Copper symbol is Cu and oxygen means O. Correct. Copper symbol is Cu and oxygen O. And after that ಏನು ಮಾಡಬೇಕು ನಾವು, we have to write the valency. ಕರೆಕ್ಟ್, ಸ್ಟೆಪ್ ಟು. ಸೊ ಕಾಪರ್ ವೇಲೆನ್ಸಿ ಎಷ್ಟಿರುತ್ತೆ, 2 ಇರುತ್ತೆ. ಓಕೆನಾ, ಕಾಪರ್ ವೇಲೆನ್ಸಿ 2 ಅಂಡ್ ಆಕ್ಸಿಜನ್ ವೇಲೆನ್ಸಿ 2 ಮೈನಸ್, ಇಯರ್ ಪ್ಲಸ್ 2 ಅಂಡ್ ಇಯರ್ 2 ಮೈನಸ್. ದಿಸ್ ಇಸ್ ಮೆಟಲ್, ದಿಸ್ ಈಸ್ ನಾನ್ ಮೆಟಲ್. ಓಕೆ, ಸೊ ಆಮೇಲೆ ಏನು ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಥರ್ಡ್ ಸ್ಟೆಪ್ ಇಂಟರ್ಚೇಂಜ್ ದ ವೇಲೆನ್ಸಿ. ಇಂಟರ್ಚೇಂಜ್ ಮಾಡಬೇಕು ಅಂದರೆ ಈ ಕಾಪರ್ ವೇಲೆನ್ಸಿನ ಆಕ್ಸಿಜನ್ ಕಳಿಸಿ, ಇದನ್ನು ಈ ಕಡೆ ಕಳಿಸಿ. 2 sent to the copper and this 2 sent to the copper. Then finally ಏನು ಬರುತ್ತೆ, Cu2 and O2. ಪ್ಲಸ್ ಮೈನಸ್ ಕಳಿಸೋದಿಲ್ಲ. ಓಕೆನಾ, ಡೋಂಟ್ ಬಾದರ್ ಅಬೌಟ್ ದ ಪ್ಲಸ್ ಅಂಡ್ ಮೈನಸ್, ಜಸ್ಟ್ ಯು ಹ್ಯಾವ್ ಟು ಸೆಂಡ್ ದ ನಂಬರ್. ನಾವು ಸ್ಟೆಪ್ 4 ಏನು ಮಾಡಬೇಕು, ಸ್ಟೆಪ್ 4 ಇಫ್ ದ ವೇಲೆನ್ಸಿ ಇಸ್ ಡಿವೈಡಿಂಗ್ and after getting the whole number ratio means then you can divide. Now 2 ones are 2 ones are. Finally it becomes Cu1 O1. Then step 5, so you can ignore the 1. Finally you can write the formula CuO. So this is a copper oxide formula. Means first we need to write the symbols and valencies. So copper oxide, copper symbol is Cu, oxygen O, and write its valency. Copper is metal left side 2 plus, oxygen 2 minus. Then step 3 interchange the valency. After interchanging the valency we are getting Cu2 and 1 and O2. Then we can divide it. ಇದನ್ನು ಡಿವೈಡ್ ಮಾಡಿ, ಇದನ್ನು ಡಿವೈಡ್ 1 1 ಬರುತ್ತೆ. ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ. 1 ಇದೆಯಲ್ವಾ, ಬರೆದ್ರು ಒಂದೇ, ಬರೆದಿಲ್ಲ ಅಂದ್ರೂ ಒಂದೇ. ಸೊ ಇಗ್ನೋರ್ ದಟ್. ದೆನ್ ಫೈನಲ್ ರೇಟಿಂಗ್ CuO is the formula of copper oxide.